ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮೊದಲನೇ ಸ್ಟಾಕು ನೋಡಿದ್ರೆ ನೀವು 6 ಮಂತ್ಸಲ್ಲಿ ಕೇವಲ 6 ತಿಂಗಳಲ್ಲಿ 103% ಅಂದರೆ 6 ಮಂತ್ಸಲ್ಲಿ ಡಬಲ್ ಆಗಿದೆ ನಿಮ್ಮ ಇನ್ವೆಸ್ಟ್ಮೆಂಟು. ಸೊ ಈಗ ಇದ್ರದ್ದು ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಕೊಟ್ಟಿದೆ. ಸೊ ನೆಕ್ಸ್ಟ್ ಒಂದು ಒಳ್ಳೆಯ ರಿಸಲ್ಟ್ಸ್ ಅನ್ಬೋದು. ಈಗ ಆಲ್ರೆಡಿ ಡಬಲ್ ಆಗಿರೋದ್ರಿಂದ 6 ಮಂತ್ಸಲ್ಲಿ ನೆಕ್ಸ್ಟು ಕೂಡ ಇನ್ ಫ್ಯೂಚರಲ್ಲಿ ಅಷ್ಟೊಳ್ಳೆ ರಿಸಲ್ಟ್ ಕೊಟ್ಟ ಮೇಲೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆಯಾ, ಅಥವಾ ಇನ್ನು ನೆಕ್ಸ್ಟ್ ಸ್ಟಾಕು ಕರೆಕ್ಷನ್ ಆಗ್ಬೋದಾ, ಅಥವಾ ಏನು ಕನ್ಸಲ್ಟೇಷನ್ ಫೇಸ್ ಆಗ್ಬೋದಾ, ಅದನ್ನ ಎಲ್ಲ ನೋಡೋಣ. ಜೊತೆಗೆ ಇನ್ನು 3 ಕಂಪ್ನಿ ಕೂಡ ಇನ್ನು ಇವತ್ತು ಸ್ಪ್ಲೆಂಡೆಡ್ ಅಂತೇಳಿ ಒಳ್ಳೆಯ ರಿಸಲ್ಟ್ಸನ್ನು ಕೊಟ್ಟಿರ್ತಕ್ಕಂಥ 4 ಸ್ಟಾಕ್ಗಳನ್ನ ಡಿಸ್ಕಸ್ ಮಾಡೋಣ. ಬನ್ನಿ ಒಂದೊಂದೇ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಂಪ್ನಿಯ ನೇಮ್ ಬಂದ್ಬಿಟ್ಟು ಇನ್ನೋವಾ ಕ್ಯಾಪಿಟಲ್ ಅಂತೇಳಿ. ಇದರದ್ದು ನೀವು ಸೆಪ್ಟೆಂಬರ್ ರಿಸಲ್ಟ್ಸ್ ನೋಡುತ್ತೆ ಅಂದರೆ ಈ ಕ್ವಾರ್ಟ್ರಲ್ಲಿ 318 crores, ಲಾಸ್ಟ್ ಕ್ವಾರ್ಟ್ರಲ್ಲಿ 294 crores ಇತ್ತು, ಅಂದರೆ ಜೂನ್ 2024. ದ ಸೇಮ್ ಲಾಸ್ಟ್ ಇಯರಲ್ಲಿ 283 crores ಇತ್ತು. ಸೊ ಇಲ್ಲಿ ನೋಡ್ಬೋದು ನೀವು 283 crores-ಇಂದ 318, 294 ಅಂದರೆ 318. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನೀವು ಇನ್ಕ್ರೀಸ್ ಇದೆ, ಇಯರ್ ಟು ಇಯರ್ ಕೂಡ ತುಂಬ ಒಳ್ಳೆ ಇನ್ಕ್ರೀಸ್ ಇದೆ. ದ ಮೇನ್ ಥಿಂಗ್ ಏನಪ್ಪ ಅಂತಂದರೆ ನಾವು ಕ್ವಾರ್ಟರ್ ಟು ಕ್ವಾರ್ಟರ್ ಓಕೆ, ಬಟ್ ಇಯರ್ ಟು ಇಯರ್ ತುಂಬ ಏನು ಫೋಕಸ್ಸಾಗಿ ನೋಡ್ತಕ್ಕಂಥದ್ದು. ಇಯರ್ ಟು ಇಯರ್ ನೋಡಿದ್ರೆ 280 318 ಅಂದರೆ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದಾರೆ ನೀವು ಸೇಲ್ಸಲ್ಲಿ. ಇದು ಒಳ್ಳೆಯ ಆಪರೇಟಿಂಗ್ ಪ್ರಾಫಿಟ್ಟು ಮತ್ತು ಒ ಪಿ ಎಮ್ಮನ್ನು ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನೆಟ್ ಪ್ರಾಫಿಟ್ಟು ಈ ಸರಿ ಇದು ನೋಡೋದಾಯ್ತಂದರೆ ಈ ಕ್ವಾರ್ಟ್ರಲ್ಲಿ 47 crores. ಸೊ ಇಲ್ಲಿ ನೀವು ನೋಡ್ತಾ ಇದ್ದರೆ ಹೈಯೆಸ್ಟ್ ಇನ್ 2 year ಕ್ವಾರ್ಟರ್ಸಲ್ಲಿ ಇದು 47 crore ನೆಟ್ ಪ್ರಾಫಿಟನ್ನು ತೋರಿಸಿದೆ. ಲಾಸ್ಟ್ ಕ್ವಾರ್ಟರಲ್ಲಿ 39 crore ಇತ್ತು, ಲಾಸ್ಟ್ ಇಯರಲ್ಲಿ 30 crores ಇತ್ತು. ಸೊ ನೀವು ಇಯರ್ ಟು ಇಯರ್ ನೋಡೋಣಪ್ಪ ಅಂದರೆ 30 crore to 47 crores ಒಳ್ಳೆಯ ಇಂಪ್ರೂವ್ಮೆಂಟು ನೋಡ್ತಾ ಇದ್ದೀರಾ ಯಾವುದರಲ್ಲಿ, ಸೇಲ್ಸಲ್ಲಿ ಮತ್ತು ನೆಟ್ ಪ್ರಾಫಿಟಲ್ಲಿ. ಸೊ ನೀವು ಇದನ್ನು ಈ ಸರಿ ಒಂದು ಒಳ್ಳೆಯ ರಿಸಲ್ಟನ್ನೇ ಕೊಟ್ಟಿದೆ ಅನ್ಕೋಬೋದು ಇನ್ನೋವಾ ಕ್ಯಾಪಿಟಲ್. ಈಗ ಯಾರು ಆಲ್ರೆಡಿ ಇನ್ವೆಸ್ಟೆಡ್ ಇದ್ರೋ ಅವರಿಗಂತೂ ತುಂಬ ಒಳ್ಳೆಯ ಸಿಹಿ ಸುದ್ದಿ. ಈಗ ನೆಕ್ಸ್ಟ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿರೋರು, ಸೊ ನೀವು ಇದನ್ನು ನೋಡಿದ್ರೆ ಲಾಸ್ಟ್ ಒಂದು 3 ಮಂತ್ಸಲ್ಲಿ 100% ರಿಟರ್ನ್ಸ್ ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಒಂದು ಬುಲ್ ರನ್ ಕೊಟ್ಟಾಗ ಈಸ್ ಇಟ್ ನೌ ಅಟ್ ಓವರ್ ವ್ಯಾಲ್ಯೂಯೇಷನ್ ಆರ್ ಸ್ಟಿಲ್ ಅಟ್ ದ ಅಂಡರ್ ವ್ಯಾಲ್ಯೂಯೇಷನ್, ಅದನ್ನು ನೀವು ನೋಡಿಕೊಂಡು ಇನ್ನು ಮುಂದೆ ಯಾವ ಥರ ಇದು ಪರ್ಫಾರ್ಮ್ ಮಾಡ್ಬೋದು ಅಂತೇಳಿ ತುಂಬ ಒಂದು ಸ್ಟಡಿ ಮಾಡಿ. ಬಟ್ ಯಾವುದಕ್ಕೂ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ತುಂಬ ಒಂದೊಂದು ಸರಿ ಓವರ್ ವ್ಯಾಲ್ಯೂಯೇಷನ್ ಆದಾಗ ಒಂದಷ್ಟು ಕರೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಓವರಾಲ್ ಆಗಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಈಗ ಆಲ್ರೆಡಿ ಇನ್ವೆಸ್ಟೆಡ್ ಇರ್ತಕ್ಕಂಥವ್ರು ಏನು ಹೋಲ್ಡ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ತುಂಬ ಏನು ಡೀಪಾಗಿ ಒಂದು ಸ್ಟಡಿಯನ್ನು ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಕಂಪ್ನಿ ಬಂದು ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು. ಇದು ಕೂಡ ಇನ್ನೂ ಕ್ವಾರ್ಟರ್ ರಿಸಲ್ಟ್ಸನ್ನು ಸಬ್ಮಿಟ್ ಮಾಡಿದೆ. ಈ ಸರಿ ಸೆಪ್ಟೆಂಬರ್ 2024 ಸೇಲ್ಸ್ ನೋಡಿದ್ರೆ 118 crores ಇದೆ, ಲಾಸ್ಟ್ ಜೂನಲ್ಲಿ 136 crores ಇತ್ತು. ಇದೇ ಸೇಮ್ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ 80 crores ಇತ್ತು. ಸೊ ಇಯರ್ ಟು ಇಯರ್ ನೋಡಿದ್ರೆ 80 crores to 118 crores ಒಳ್ಳೆಯ ಜಂಪನ್ನು ನೋಡ್ತೀರಾ. ಬಟ್ ಕ್ವಾರ್ಟರ್ ಟು ಕ್ವಾರ್ಟರ್ ನೋಡಿದ್ರೆ ಸ್ವಲ್ಪ ಡಿಪ್ ನೋಡ್ಬೋದು. ಯಾಕಂದರೆ ಲಾಸ್ಟ್ ಕ್ವಾರ್ಟರ್ಲಿ 136 ಇತ್ತು, ಈ ಸರಿ 118, ಸ್ವಲ್ಪ ಕಡಿಮೆ ಆಗಿದೆ ಕ್ವಾರ್ಟರ್ ಟು ಕ್ವಾರ್ಟರ್. ಇಯರ್ ಟು ಇಯರ್ ನೋಡೋದಾಯ್ತಂದ್ರೆ ಒಳ್ಳೆಯ ಇಂಪ್ರೂವ್ಮೆಂಟ್ ಇದೆ ಸೇಲ್ಸಲ್ಲಿ. ಇದರ ಆಪ್ರೇಟಿಂಗ್ ಪ್ರಾಫಿಟ್ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಒ ಪಿ ಎಮ್ ಕೂಡ ಚೆನ್ನಾಗಿದೆ. ಸೊ ಇದನ್ನು ಇಂಪ್ಯಾಕ್ಟ್ ನೋಡಿದ್ರೆ ನೆಟ್ ಪ್ರಾಫಿಟ್ ಮೇಲೆ ಯಾವ ಥರ ಬೀಳ್ತಿದೆ ಅಂತೇಳಿ ನೋಡೋಣ. ಈ ಸರಿ ಈ ಕ್ವಾರ್ಟ್ರಲ್ಲಿ 12 crores ನೆಟ್ ಪ್ರಾಫಿಟ್ ಇದೆ, ಲಾಸ್ಟ್ ಕ್ವಾರ್ಟ್ರಲ್ಲಿ 16 crore ಇತ್ತು. ಸೊ ಈ ಲಾಸ್ಟ್ 2 ಕ್ವಾರ್ಟರ್ಸಲ್ಲಿ ನೋಡಿದ್ರೆ 16 crore ಇತ್ತು. ಸೊ ಸ್ವಲ್ಪ ಯಾಕಂದರೆ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ ನೆಟ್ ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ. ಬಟ್ ಕಂಪೇರ್ ಟು ಲಾಸ್ಟ್ ಇಯರಲ್ಲಿ ನೋಡಿ 8 crore ಇತ್ತು, 8 crore to 12 crore. ಸೊ ಇಯರ್ ಟು ಇಯರು ಒಂದೊಳ್ಳೆ ಇನ್ಕ್ರೀಸ್ ಇದೆ ನೆಟ್ ಪ್ರಾಫಿಟಲ್ಲಿ. ಕ್ವಾರ್ಟರ್ ಟು ಕ್ವಾರ್ಟರ್ ಸ್ವಲ್ಪ ಡಿಕ್ರೀಸ್ ಇರ್ಬೋದು, ಬಟ್ ತೀರಾ ಓವರಾಲಾಗಿ ನೋಡಿದ್ರೆ ಇಯರ್ ಟು ಇಯರ್ ಒಂದು ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಸ್ವಲ್ಪ ಡಿಕ್ರೀಸ್ ಇರೋದ್ರಿಂದ ಓಕೆ, ನೋ ಪ್ರಾಬ್ಲಮ್. ಬಟ್ ಲಾಂಗ್ ಟರ್ಮಿಗೆ ಈಗ ಆಲ್ರೆಡಿ ಇದ್ದರೆ ಈ ಸ್ಟಾಕಲ್ಲಿ ಖಂಡಿತವಾಗೂ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ತುಂಬ ದಿವಸ ಕನ್ಸಲ್ಟೇಷನ್ ಫೇಸಲ್ಲಿದೆ. ಬಟ್ ಸ್ಟಿಲ್ ಇದು ಇದಕ್ಕಿಂತ ಮುಂಚೆ ನೋಡಿದ್ರೆ ನೀವು ಸಿಕ್ಕಾಬಿಟ್ಟೆ ರಿಟರ್ನ್ಸನ್ನು ಕೊಟ್ಟಿರೋದ್ರಿಂದ, ತುಂಬ ಜಾಸ್ತಿ ಓಡಿರೋದ್ರಿಂದ ಬಹುಶಃ ಈ ಕನ್ಸಲ್ಟೇಷನ್ ಫೇಸ್ ಏನಿದೆ, ಸೊ ಅಲ್ಲಿವರೆಗೂ ಮಾರ್ಕೆಟ್ ಸ್ವಲ್ಪ ಇನ್ನೂ ಕರೆಕ್ಷನ್ ಮಾಡಲಿದೆ ಅಥವಾ ಮಾರ್ಕೆಟ್ ನೆಗೆಟಿವ್ ಇದರಲ್ಲಿದೆ, ಖಂಡಿತವಾಗ್ಲೂ ಇದನ್ನು ಕರೆಕ್ಷನ್ ಮಾಡಲ್ ಕಂಟಿನ್ಯೂ ಆಗ್ಬೋದು. ಬಟ್ ಒಂದು ಒಳ್ಳೆಯ ಕಂಪ್ನಿ, ಏನು ಲಾಂಗ್ ಟರ್ಮಿಗೆ ಸ್ಟಡಿ ಮಾಡಲಿಕ್ಕೆ ಒಂದು ಒಳ್ಳೆಯ ಕಂಪ್ನಿ, ಬಿಕಾಸ್ ಆಫ್ ದ ನೇಚರ್ ಆಫ್ ದ ಬಿಸ್ನೆಸ್ಸು. ಮತ್ತು ಆ್ಯಸ್ ಇದು ಕಂಪ್ನಿ ಇಯರ್ ಟು ಇಯರ್ ನೋಡ್ತಾ ಇದ್ದೀರಾ ಸೇಲ್ಸು ಪ್ರಾಫಿಟ್ ಗ್ರೋತ್ ಆಗ್ತಿರೋದ್ರಿಂದ ಒಂದು ಲಾಂಗ್ ಟರ್ಮಿಗೆ ಒಂದು ಒಳ್ಳೆಯ ಕಂಪ್ನಿ. ಇದನ್ನು ನೀವು ಏನು ತುಂಬ ಡೀಪಾಗಿ ಸ್ಟಡಿ ಮಾಡ್ಬೋದು. ಸೊ ಇದ್ರ ಬಗ್ಗೆ ಒಂದು ಸ್ಟಾಕನ್ನು ರೆಡಿ ಇಟ್ಕೋಬೋದು, ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್ ಕಂಪ್ನಿ ಪಿಕಾಡಿಲೋ ಆಗ್ರೋ ಇಂಡಸ್ಟ್ರೀಸು. ಇದು ಕೂಡ ತನ್ನ ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ಸನ್ನು ಕೊಟ್ಟಿದೆ. ನೋಡಿ ನೀವು ಸೆಪ್ಟೆಂಬರ್ ರಿಸಲ್ಟ್ಸ್ ನೋಡಿದ್ರೆ 185 crores ಇದೆ, ಲಾಸ್ಟ್ ಕ್ವಾರ್ಟರಲ್ಲಿ 196 crore ಇತ್ತು. ಸೇಮ್ ಲಾಸ್ಟ್ ಇಯರಲ್ಲಿ ನೋಡಿದ್ರೆ 114 crores ಇತ್ತು.
ಸೊ ಇಯರ್ ಟು ಇಯರ್ ನೋಡಿದರೆ ನೀವು 114 to 185 ತುಂಬ ಒಳ್ಳೆ ಜಂಪನ್ನು ನೋಡ್ತಿದ್ರೆ ಇಯರ್ ಟು ಇಯರ್. ಬಟ್ ಕ್ವಾರ್ಟರ್ ಟು ಕ್ವಾರ್ಟರ್ ಸ್ವಲ್ಪ ಡಿಮಿನಿಷ್ 10 crores ಡಿಮಿನಿಷ್ ಆಗಿದೆ. ಮೋಸ್ಟ್ ಪ್ರಾಬ್ಲಿ ಹತ್ತಿರ ಫ್ಲಾಟ್ ಅಂದ್ಕೊಳ್ಳಿ ಕ್ವಾರ್ಟರ್ ಟು ಕ್ವಾರ್ಟರ್. ಬಟ್ ಇಯರ್ ಟು ಇಯರು ಒಂದು ಒಳ್ಳೆಯ ಗ್ರೋತನ್ನು ನೋಡ್ಬೋದು ನೀವು ಸೇಲ್ಸಲ್ಲಿ. ಸೊ ಇದ್ರದ್ದು ಆಪ್ರೇಟಿಂಗ್ ಪ್ರಾಫಿಟ್ ತುಂಬ ಚೆನ್ನಾಗಿದೆ, ಒ ಪಿ ಎಮ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಿಸ್ನೆಸ್ ಅಂತ ನಿಮಗೆ ಗೊತ್ತಿದೆ, ನೇಚರ್ ಆಫ್ ಬಿಸ್ನೆಸ್ಸು. ಇದಕ್ಕೆ ಏನು ಇಂದ್ರಿ ಅಂತೇಳಿ ಬ್ರ್ಯಾಂಡಿಗೆ ಲಾಸ್ಟ್ ಇಯರಲ್ಲಿ ಏನು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೂಡ ಬಂದಿದೆ. ಸೊ ಇದು ನೇಚರ್ ಆಫ್ ಬಿಸ್ನೆಸ್ ನಿಮ್ಗೆ ಗೊತ್ತಿರ್ಬೋದು. ಪಿಕಾಡಿಲಾ ಆಗ್ರೋ ಇಂಡಸ್ಟ್ರೀಸ್ ಈಸ್ ಇಂಟು ದ ಏನೋ ಲಿಕ್ಕರ್, ಏನೋ ಶುಗರು ಅದೆಲ್ಲ ಇದೆ. ಬಟ್ ಈಗ ಮೇಜರ್ ಆಗಿ ಇವ್ರದ್ದು ಲಿಕ್ಕರ್ ಇದೆ. ಇವರು ಬ್ರ್ಯಾಂಡ್ಸ್ಗಳ ಬಗ್ಗೆ ಇದೆಲ್ಲ ನಾವು ತುಂಬ ಮುಂಚೆ ಸ್ಟಡಿ ಮಾಡಿದ್ವಿ. ಸೊ ಈಗ ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಈ ಕಂಪ್ನಿಯ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಈ ಕಂಪ್ನಿಯ ಒಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡೋಣ. ಈ ಸರಿ ನೋಡಿದರೆ ನೀವು ನೆಟ್ ಪ್ರಾಫಿಟನ್ನು ನೋಡ್ಬೋದು 25 crores. ಲಾಸ್ಟ್ ಕ್ವಾರ್ಟ್ರಲ್ಲಿ ಎಷ್ಟಿತ್ತು? 13 crores ಇತ್ತು. ಲಾಸ್ಟ್ ಇಯರಲ್ಲಿ ಸೇಮ್ ಕ್ವಾರ್ಟ್ರಲ್ಲಿ ಎಷ್ಟಿತ್ತು? 11 crores. 11 crore to 25 crore, 13 to 25 crore. ಏನು ಇಯರ್ ಟು ಇಯರು ಸೇಲ್ಸಲ್ಲೂ ಕೂಡ ತುಂಬ ಒಳ್ಳೆ ಜಂಪ್ ಇದೆ, ನೆಟ್ ಪ್ರಾಫಿಟಲ್ಲಿ ಕೂಡ ತುಂಬ ಒಳ್ಳೆ ಜಂಪ್ ಇದೆ. ನೀವು ಏನು ಇಯರ್ ಟು ಕ್ವಾರ್ಟರ್ ನೋಡಿದ್ರು ಕೂಡ ಸೇಲ್ಸ್ ಸ್ವಲ್ಪ ಫ್ಲಾಟ್ ಇದ್ದರೂ ನೆಟ್ ಪ್ರಾಫಿಟ್ಟು ತುಂಬ ಚೆನ್ನಾಗಿದೆ. ಬಿಕಾಸ್ ಆಫ್ ಏನು ಎಕ್ಸ್ಪೆನ್ಸಸ್ಸನ್ನು ತುಂಬ ಕಟ್ ಮಾಡಿರೋದ್ರಿಂದ ಅವರಿಗೆ ಒಂದೊಳ್ಳೆ ನೆಟ್ ಪ್ರಾಫಿಟ್ ಬಂದಿದೆ. ಏನಪ್ಪ ಅಂತಂದರೆ ಇಯರ್ ಟು ಇಯರು ಕ್ವಾರ್ಟರ್ ಟು ಕ್ವಾರ್ಟರ್ ನೀವು ಎರಡರಲ್ಲೂ ನೋಡಿದ್ರು ಒಂದು ಒಳ್ಳೆಯ ರಿಸಲ್ಟನ್ನೇ ಕೊಟ್ಟಿದೆ ಪಿಕಾಡಿಲಾ ಆಗ್ರೋ ಇಂಡಸ್ಟ್ರೀಸು. ಖಂಡಿತ ಇದನ್ನು ನೀವು ಏನು ಸ್ಟಾಕನ್ನು ವಾಚ್ ಲಿಸ್ಟಿಗೆ ಇಟ್ಕೋಬೋದು, ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ಬೋದು. ಮತ್ತು ಈ ವಿಡಿಯೋ ಬಗ್ಗೆ, ಈ ಕಂಪ್ನಿಯ ಬಗ್ಗೆ ಒಂದು ಡೀಟೇಲ್ ಅನಾಲಿಸಿಸ್ ಬೇಕಾದ್ರೆ ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ಕವರ್ ಮಾಡೋಣ. ಈ ವಿಡಿಯೋದ ಕೊನೆಯ ಕಂಪ್ನಿ HBL ಪವರ್ ಸಿಸ್ಟಮ್ಸ್. ಇದು ಕೂಡ ಕ್ವಾರ್ಟರ್ ರಿಸಲ್ಟ್ಸನ್ನು ಕೊಟ್ಟಿದೆ. ಸೆಪ್ಟೆಂಬರಲ್ಲಿ 521 crores ಇದೆ, ಲಾಸ್ಟ್ ಕ್ವಾರ್ಟ್ರಲ್ಲಿ 520 crores ಇತ್ತು. ಇದೇ ಸೇಮ್ ಲಾಸ್ಟ್ ಇಯರಲ್ಲಿ 557 crores ಇತ್ತು. ಸೊ ಇಯರ್ ಟು ಇಯರ್ ನೋಡಿದ್ರೆ ಸ್ವಲ್ಪ ಸ್ಲೈಟ್ ಡಿಕ್ರೀಸ್ ಇದೆ, ಕ್ವಾರ್ಟರ್ ಟು ಕ್ವಾರ್ಟರ್ ಫ್ಲಾಟ್ ಇದೆ. ಸೊ ನೀವು ಇದನ್ನು ಏನು ಸೇಲ್ಸ್ ನೋಡ್ತಾ ಹೋಯ್ತಂದರೆ ಆಲ್ಮೋಸ್ಟ್ ಇಯರ್ ಟು ಇಯರು ಕ್ವಾರ್ಟರ್ ಟು ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಇದೆ. ಆಪ್ರೇಟಿಂಗ್ ಪ್ರಾಫಿಟಲ್ಲಿ ನೋಡ್ತಾ ಹೋಯ್ತಂದರೆ ತುಂಬ ಒಳ್ಳೆಯ ಆಪ್ರೇಟ್ ಪ್ರಾಫಿಟ್ಟು ಮತ್ತು ಒ ಪಿ ಎಮ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿರೋದ್ರಿಂದ ನೆಟ್ ಪ್ರಾಫಿಟಲ್ಲಿ ಇದು ಏನು ರಿಫ್ಲೆಕ್ಟ್ ಆಗ್ತಿದೆ ಅಂತಂದರೆ 87 crores ನೆಟ್ ಪ್ರಾಫಿಟ್ ಇದೆ. ಲಾಸ್ಟ್ ಕ್ವಾರ್ಟ್ರಲ್ಲಿ 80 ಇತ್ತು, ಲಾಸ್ಟ್ ಇಯರಲ್ಲಿ 68 ಇತ್ತು. ಸೊ ಆಲ್ಮೋಸ್ಟ್ ಕ್ವಾರ್ಟರ್ ಟು ಕ್ವಾರ್ಟರ್ ಸೇಮ್ ಇದೆ, ಬಟ್ ಇಯರ್ ಟು ಇಯರು ಪ್ರಾಫಿಟ್ ತುಂಬ ಜಾಸ್ತಿ ಆಗಿದೆ. ಸೇಲ್ಸ್ ಸ್ವಲ್ಪ ಡಿಕ್ರೀಸ್ ಅಂದರೆ ಆಲ್ಮೋಸ್ಟ್ ಫ್ಲಾಟ್ ಇದ್ದರೂ ಕೂಡ ನೆಟ್ ಪ್ರಾಫಿಟಲ್ಲಿ ಒಂದು ಒಳ್ಳೆ ನೀವು ಇನ್ಕ್ರೀಸನ್ನು ನೋಡ್ಬೋದು. ಬಿಕಾಸ್ ದೇರ್ ಮೇ ಬಿ ಅದೇ ಹೇಳಿದ್ನಲ್ಲ, ಯಾವುದೇ ಒಂದು ಕಂಪ್ನಿ ಒಂದಷ್ಟು ಟೈಮಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಆದಾಗ ಪ್ರಾಫಿಟ್ ಜಾಸ್ತಿ ಆಗ್ತಿರುತ್ತೆ. ಈ ಥರ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ, ದಟ್ ಡಸಂಟ್ ಮ್ಯಾಟರ್. ಇದು ಏನು ಒಳ್ಳೆಯ ನೇಚರ್ ಆಫ್ ಬಿಸ್ನೆಸ್ ಇರೋದ್ರಿಂದ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆಯ ಕಂಪ್ನಿ. ಸೊ ಇದನ್ನು ಕೂಡ ನೀವು ಏನು ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಒಂದು ಡೀಸೆಂಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು, ಒಳ್ಳೆಯ ರಿಸಲ್ಟ್ಸನ್ನೇ ಕೂಡ ಕೊಟ್ಟಿದೆ ಈ ಕಂಪ್ನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.